ಸಂಚಲನ ಮೂಡಿಸಿದಂತಹ ಬಿಜೆಪಿ ನಾಯಕನ ಸಾವು. ಈ ಸಾವಿನ ಸುದ್ದಿ ದೇಶದೆಲ್ಲೆಡೆ ಭಾರಿ ಚರ್ಚೆ. ವಿಷದ ಇಂಜೆಕ್ಷನ್ ಅನ್ನ ನೀಡಿ ಬಿಜೆಪಿ ನಾಯಕನ ಕೊಲೆಯಾಗಿದೆ. ಅಪರಿಚಿತ ದುಷ್ಕರ್ಮಿಗಳಿಂದ ವಿಷದ ಇಂಜೆಕ್ಷನ್ ಕೊಡಲಾಗಿದೆ. ಇಂಜೆಕ್ಷನ್ ಮಾಡಿ ಪರಾರಿಯಾಗಿರುವಂತಹ 3 ಆರೋಪಿಗಳು ನಾಯಕರನ್ನ ಭೇಟಿಯಾಗುವ ನೆಪದಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಆ ಖತರ್ನಾಕ್ ಆರೋಪಿ ಯಾರು, ನಾಯಕ, ಬಿಜೆಪಿಯ ನಾಯಕ ಯಾರು ಅನ್ನೋದ್ರ ಬಗ್ಗೆ ಇಂಚಿಂಚಾದ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಎಸ್, ಸಂಚಲನ ಮೂಡಿಸಿದೆ ಬಿಜೆಪಿಯ ನಾಯಕನ ಸಾವು. ಆ ನಾಯಕನನ್ನ ಹೇಗೆ ಸಾಯಿಸಿದ್ದಾರೆ ಅಂತಂದ್ರೆ ವಿಷದ ಇಂಜೆಕ್ಷನ್ ಅನ್ನ ಕೊಟ್ಟು ಸಾಯಿಸಿದ್ದಾರೆ. ಅದು ಕೂಡ 3 ಜನ ಅಪರಿಚಿತರು. ಯೋಗಕ್ಷೇಮ ವಿಚಾರಿಸಿ ಹೊಟ್ಟೆಗೆ ಇಂಜೆಕ್ಷನ್ ಅನ್ನ ಚುಚ್ಚಿದ್ದಾರೆ. ಇಂಜೆಕ್ಷನ್ ಚುಚ್ಚಿ ಪರಾರಿಯಾಗಿರುವಂತಹ ದುಷ್ಕರ್ಮಿಗಳು ಕೂಡಲೇ ನೋವಿನಿಂದ ಕಿರುಚಾಡಿದಂತಹ ಬಿಜೆಪಿ ನಾಯಕ ಆಸ್ಪತ್ರೆಗೆ ಕರೆದುಕೊಂಡು ಒಯ್ಯುವಂತಹ ದಾರಿ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ನಡೆದಿದೆ. ಬಿಜೆಪಿಯ ನಾಯಕ ಗುಲ್ಭಮ್ ಸಿಂಗ್ ಯಾದವ್ ಇವರು ಮೃತಪಟ್ಟಿರುವಂತಹ ನಾಯಕ. ದುಷ್ಕರ್ಮಿಗಳಿಂದ ಸಾವಿಗೆ ಬಲಿಯಾಗಿರುವಂತಹ ಸಿಂಗ್. ಈ ಸುದ್ದಿ ದೇಶದಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಂದ ಈ ಕೃತ್ಯ ನಡೆದಿರಬಹುದು ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಿದೆ. ಎಸ್, ಸಿನಿಮಾದಲ್ಲಾದಂಗೆ ಆಯ್ತಲ್ರಿ ಇದು. ಈ ಸೀನ್ಗಳನ್ನೆಲ್ಲ ನೋಡ್ಬಿಟ್ರೆ ಸಿನಿಮಾಗಳಲ್ಲಿ ವಿಷದ ಇಂಜೆಕ್ಷನ್ ಅನ್ನ ಇಟ್ಕೊಂಡು ಸಾಯಿಸ್ತಾರಲ್ವಾ, ಅದೇ ತರ ಆತನನ್ನು ಕೂಡ ಸಾಯಿಸಲಾಗಿದೆ. ನಾಯಕನ ಭೇಟಿಯ ನೆಪದಲ್ಲಿ 3 ದಾಳಿಕೋರರು ಮಧ್ಯಪ್ರವೇಶವನ್ನ ಮಾಡ್ತಾರೆ. ಅವರ ಜೊತೆ ಕುಳಿತು ಅವರ ಯೋಗಕ್ಷೇಮ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಹುಷಾರಾದ್ರಾ ಅಂತ ಕೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ. ಬಳಿಕ ನೀರು ಕೇಳಿ ಅದನ್ನ ಕುಡಿಯೋಕೆ ಹೋಗ್ತಾರೆ. ಸರ್, ನೀರು ತಗೊಳ್ಳಿ ಅಂತ ಹೇಳಿ ಆ ವೇಳೆ ಹೊಟ್ಟೆಗೆ ಇಂಜೆಕ್ಷನ್ ಅನ್ನ ಚುಚ್ಚಿ ಪರಾರಿ ಆಗ್ತಾರೆ. ಈ ವೇಳೆ ವಿಷ ದೇಹದ ತುಂಬೆಲ್ಲ ಹರಡಿದಂತಹ ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ. ಆರೋಗ್ಯ ಏನಕ್ಕೋ ಬಿಜೆಪಿ ನಾಯಕರ ಆರೋಗ್ಯ ಹದಗೆಡ್ತಾ ಇದೆ ಅಂತ ಅಲ್ಲಿದ್ದವ್ರಿಗೆಲ್ಲ ಗೊತ್ತಾಗುತ್ತೆ. ಕೂಡಲೇ ಗುಲ್ಭಮ್ ಸಿಂಗ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಳ್ಳೋಕೆ ಹೋಗ್ತಾರೆ. ಅದೇ ಕ್ಷಣದಲ್ಲಿ ಸಿಂಗ್ ಕಿರ್ಚಾಡಿ ಕೂಗಾಡಿ ಎಲ್ಲ ಮಾಡ್ತಾರೆ. ಈ ವೇಳೆ ಕುಟುಂಬಸ್ಥರು, ಅಲ್ಲಿರುವಂತಹ ಸ್ಥಳೀಯರು ಎಲ್ಲರೂ ಕೂಡ ಓಡೋಡು ಬರ್ತಾರೆ. ತ್ವರಿತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ದಾರಿಯ ಮಧ್ಯೆ ಸಿಂಗ್ ಅವರು ಸಾವನ್ನಪ್ಪುತ್ತಾರೆ. ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೊಟ್ಟಾಗ ಗೊತ್ತಾಗುತ್ತೆ ಯಾರೋ ವಿಷದ ಇಂಜೆಕ್ಷನ್ ಅನ್ನ ಅವರ ಹೊಟ್ಟೆಗೆ ಚುಚ್ಚಿದ್ದಾರೆ ಅನ್ನುವಂಥದ್ದು. ಎಸ್, ವಿಚಾರ ಇಷ್ಟೇ. ಯಾರೋ ಒಬ್ರು ನಿಮ್ಮನ್ನ ಹುಷಾರಾದ್ಯಾ, ಮತ್ತೊಂದಾದ್ಯಾ ಅಂತ ಕೇಳ್ಕೊಂಡು ಬರ್ತಾರಲ್ವಾ, ಆಗ ಸ್ವಲ್ಪ ಹುಷಾರಾಗಿರಿ. ಈಗ ವಿರೋಧ ಪಕ್ಷದವರ ಮೇಲೆ ಕಣ್ಣಾಗಿರುತ್ತೆ, ಅವರೇ ಸಾಯಿಸಿರಬಹುದು ಅಂತ. ಆದರೆ ಸತ್ಯಾಸತ್ಯತೆಯನ್ನ ಇನ್ನೂ ಕೂಡ ಪೊಲೀಸರು ಹುಡುಕಬೇಕಿದೆ. ಆ ಒಂದು 3 ದುಷ್ಕರ್ಮಿಗಳು ಪರಾರಿಯಾಗ್ಬಿಟ್ಟಿದ್ದಾರೆ.